ಹಾಯ್ ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನು ಅಂತಂದರೆ, ಒಂದು ಸಣ್ಣ ನೆನಪಿದೆ. 2021 ಅಕ್ಟೋಬರ್ 27ನೇ ತಾರೀಕು ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರು. ಅವರು ನಮ್ಮನ್ನೆಲ್ಲ ಬಿಟ್ಟೋಗೋ 2 ದಿನ ಮುಂಚೆ ಒಂದಿಷ್ಟು ಘಟನೆ ಆಗಿತ್ತು. ನಾವು ಅದನ್ನು ಕಂಡು ತುಂಬಿಕೊಂಡಿದ್ವಿ. ಆ್ಯಂಡ್ ನಾವು ಕೂಡ ಅದು ಆ್ಯಕ್ಚುಲಿ ಪುಣ್ಯ ಅಂತ ಹೇಳ್ಬೋದು, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆ ಘಟನೆನ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತಂದು ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್. ನಿಮಗೆ ಗೊತ್ತಿದೆ ಯಾಕೆ ಇವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ವಾಯ್ಸು ಜಾಸ್ತಿ ಏನಂತಾರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಬಿಕಾಸ್ ಇವ್ರು ನಮ್ಮನ್ನು ಬಿಟ್ಟೋಗಿ 3 ವರ್ಷ ಆದರೂ ಕೂಡ ನಮಗೆ ಇವಾಗ ಅರಗಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಇವ್ರು ಹೋಗಿದ್ದಾರೆ ಅಂತ ಸ್ಟಿಲ್ ಇವಾಗಲೂ ಕೂಡ ಯಾವುದೋ ಶೂಟಿಂಗಲ್ಲಿದ್ದಾರೆ. ಹೌದು, ನಾಳೆ ಮೂವಿ ಮುಂದಿನ ವಾರ ರಿಲೀಸ್ ಆಗುತ್ತೆ, ನಾಳೆ ಟ್ರೈಲರ್ ರಿಲೀಸ್ ಆಗುತ್ತೆ, ಅಥವಾ ಯಾವುದೊಂದು ಆಡಿಯೋ ಅವ್ರದ್ದೊಂದು ಸಾಂಗ್ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಇವಾಗೂ ಕೂಡ. ಅವ್ರು ಇಲ್ಲ ಅಂತ ಇವತ್ತು ಕೂಡ ನಮಗೆ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅನ್ಕೊಳ್ಳೋಕೆ ಆಗೋದು ಇಲ್ಲ. ಆ ಥರ ಫೀಲ್ ಇವಾಗ ಹೋಗ್ತಿದೆ. ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ, ತುಂಬ ಜನ ತೀರ್ಕೊಳ್ತಾರೆ. ಬಟ್ ಅವ್ರು ಹೋಗಿ ಹಬ್ಬ ಅಂದರೆ ಒಂದು 6 ಮಂತ್ಸ್ ಅಥವಾ 7 ಮಂತ್ಸ್ ಅಥವಾ ಬೇಡ ಮ್ಯಾಕ್ಸಿಮಮ್ 1 ಇಯರ್ ನೆನಪಿಟ್ಕೊಳ್ತಾರೆ. ಬಟ್ ಅದಾದಮೇಲೆ ಮರೆತು ಬಿಡ್ತಾರೆ ತುಂಬ ಜನ ಯಾರು. ಬಟ್ ನೀವೇ ನೋಡ್ತಿರೋ ಹಾಗೆ ಅಪ್ಪು ಅವರು ಇಷ್ಟು ವರ್ಷಗಳಾದರೂ ಕೂಡ, ಅಂದರೆ 3 ವರ್ಷದ ಮೇಲೆ ಆಯಿತು. 3 ವರ್ಷ ಆದರೂ ಕೂಡ ಸ್ಟಿಲ್ ಯಾವುದಾದ್ರೂ ಈಗ ಮೂವಿ ಟ್ರೈಲರ್ ಅಥವಾ ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಅಥವಾ ಏನೇನು ಮೂವಿ ತೋರಿಸ್ಬೇಕಂತಂದ್ರು ಫಸ್ಟ್ ಅಪ್ಪು ಅವ್ರ ಚಿತ್ರನೇ ಬರುತ್ತೆ. ಅದು ನೆನಪು ಅಂದರೆ ಒಬ್ಬ ಮನುಷ್ಯನ ಯಾವ ರೀತಿ ನೆನಪು ಮಾಡ್ಕೊಳ್ಳೋದು ಅಂದರೆ ಈ ಥರ. ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ಘಟನೆನೇ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಿತ್ತು. ಅದಕ್ಕೆ ಬಂದೆ. ನಿಮಗೆ ಏನಾದರೂ ಅವ್ರ ಬಗ್ಗೆ ನಾನೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಅಂದರೆ ಅವ್ರದ್ದು ಹುಟ್ಟಿದಾಗಿಂದ ಬಾಲ್ಯದಿಂದ ಇಲ್ಲಿಯವರೆಗೂ ಒಂದಿಷ್ಟು ಎಪಿಸೋಡ್ನ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಖಂಡಿತ ವೀಡಿಯೋ ಮಾಡ್ತೀನಿ. ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಆ್ಯಂಡ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಕ್ಟೋಬರ್ 27, 2021 ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಅವ್ರದ್ದು ಒಂದು ಮೂವಿ ಇರುತ್ತೆ, ಬಜರಂಗಿ 2 ಅಂತ ಒಂದು ಸಿನಿಮಾ ಇರುತ್ತೆ. ಆ ಸಿನಿಮಾ ಹೌದು 29ಕ್ಕೆ ರಿಲೀಸ್ ಇರುತ್ತೆ, ವರ್ಲ್ಡ್ ವೈಡ್ ರಿಲೀಸ್ ಇರುತ್ತೆ. ಆ್ಯಕ್ಚುಲಿ ನಾವು ಆ ಟೈಮಲ್ಲಿ ನನ್ನ 2 ಗೆಳೆಯರು ಇರ್ತಾರೆ. ನಾವು ಆ ಟೈಮಲ್ಲಿ ಫಸ್ಟ್ ಟೈಮ್ ನಮ್ದು ಆ್ಯಕ್ಚುಲಿ ದಾವಣಗೆರೆ. ನಾವು ಅಲ್ಲಿಂದ ದಾವಣಗೆರೆಯಲ್ಲಿ ಓದ್ತಾ ಇದ್ವಿ ನಾವು ಕಾಲೇಜಲ್ಲಿ. ಅಲ್ಲಿಂದ ನಾವು ಬಂದ್ವಿ ಇಂಟರ್ನ್ಶಿಪ್ಗೆ ಅಂತ ಬಂದ್ವಿ ಅಲ್ಲಿಗೆ, ಬೆಂಗಳೂರಿಗೆ. ಅಲ್ಲಿ ಟ್ರೈನಿಂಗ್ ಸೇರ್ಕೊಂಡ್ವಿ. ಬಂದ್ವಿ, ಮಾಡಿದ್ವಿ. ಬಟ್ ನನ್ನ ಫ್ರೆಂಡಿಗೆ ನನ್ನ 2 ಗೆಳೆಯರಲ್ಲಿ ಒಬ್ಬ ಗೆಳೆಯನಿಗೆ ಅಲ್ಲಿ ಒಬ್ಬನಿಗೆ ಟಿಕೆಟ್ ಸಿಕ್ತು. ಅವನಿಗೆ ಹೇಗೋ ಗೊತ್ತಿಲ್ಲ, ಅವ್ರ ಫ್ರೆಂಡ್ಸ್ ಮೂಲಕ ಏನೋ ಗೊತ್ತಿಲ್ಲ, ಈ ಥರ ಒಂದು ಬಜರಂಗಿ 2 ಅಂತ ಒಂದು ಮೂವಿದು ಆಡಿಯೋ ಲಾಂಚ್ ಆಗ್ತಾಯಿದೆ, ಒಂದು ಈವೆಂಟ್ ಆಗ್ತಾಯಿದೆ. ಹೋಗೋಣ ಅಂತಂದೆಲ್ಲ ಕೇಳ್ದೆ. ಟಿಕೆಟ್ ಸಿಗುತ್ತೆ, ನನಗೆ ಫ್ರೆಂಡ್ ಪರಿಚಯ ಇದ್ದಾನೆ ಅಂತ ಹೇಳ್ದೆ. ಸರಿ ಆಯಿತು ಮಗ, ಹೋಗೋಣ ಆಯಿತು. ಮತ್ತು ಎಲ್ಲರೂ ಬರ್ತಾರೆ ಅಂದಾಗ ನಮಗೂ ಖುಷಿ ಅಲ್ವಾ, ಎಲ್ಲರೂ ನೋಡೋಣ, ಫೋಟೋ ತಗೊಳ್ಳೋಣ, ವೀಡಿಯೋ ಮಾಡೋಣ, ಹೇಗೆ ಅಂತಂದು ನಾವು ಹೇಳಿದ್ವಿ. ಹೌದು ಓಕೆ ಅಂತಂದೇಳಿ ಫಿಕ್ಸ್ ಆಯಿತು. ಅವತ್ತಿನ ದಿನ ಬೇಗ ಬಂದ್ವಿ. ಬೇಗ ಬಂದು ಎಲ್ಲ ರೆಡಿಯಾಗಿ ಬೇಗ ಹೊರಟ್ವಿ. ಫಂಕ್ಷನ್ ಇದ್ದಿದ್ದು, ಆಡಿಯೋ ಲಾಂಚ್ ಇದ್ದಿದ್ದು ತಾಜ್ ವೆಸ್ಟ್ ಎಂಡಲ್ಲಿ. ಅದು ನಿಯರ್ ಬೈ ಪ್ಯಾಲೇಸ್, ಒಟ್ಟು ಗೊತ್ತಿಲ್ಲ, ಅಡ್ರೆಸ್ ನೀಟಾಗಿ ಗೊತ್ತಿಲ್ಲ, ಒಟ್ಟು ತಾಜ್ ವೆಸ್ಟ್ ಎಂಡಲ್ಲಿತ್ತು ಹೋಟೆಲ್ಲಿ. ಅಲ್ಲಿತ್ತು. ಬೇಗ ಆಟೋ ಮಾಡ್ಕೊಂಡ್ವಿ, ಹೊರಟ್ವಿ. ಹೋಗಿ ರೀಚ್ ಆದ ತಕ್ಷಣ ಅಲ್ಲಿ ಎಂಟ್ರಿ ಕೊಟ್ವಿ. ಬಟ್ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ಒಳಗಡೆ ಮತ್ತೆ ಒಂದು 150 ರಿಂದ 200 ಮೀಟರ್ ನಡ್ಕೊಂಡು ಹೋಗಬೇಕು. ಹೋದ್ವಿ. ಅಲ್ಲಿನೂ ಯಾರು ಬಂದಿರಲಿಲ್ಲ ಅವಾಗ. ನಮಗೆ ಫಸ್ಟ್ ಕಂಡಿದ್ದೆ ಶಿವಣ್ಣವ್ರು ಬರ್ತಾರೆ. ಒಂದಿಷ್ಟು ಸೆಕ್ಯೂರಿಟಿ ಜೊತೆ ಒಟ್ಟಿಗೆ ಬರ್ತಾರೆ. ಅಲ್ಲಿ ಅವ್ರನ್ನ ಕಣ್ ತುಂಬ್ಕೊಂಡ್ವಿ. ಬಟ್ ಅವ್ರ ಜೊತೆ ಫೋಟೋ ತಗೊಳಕ್ಕಾಗಲಿಲ್ಲ, ಮಾತಾಡ್ಸೋಕ್ಕಾಗಲಿಲ್ಲ. ಬಿಕಾಸ್ ಒಳಗೆ ಹೋಗ್ತಿದ್ರಲ್ಲ, ಎನಿವೇ ಒಳಗೆ ಹೋದ್ಮೇಲೆ ಸಿಗ್ತಾರೆ ಅನ್ನೋ ಸಲುವಾಗಿ ನಾವು ಹಂಗೆ ಅವರಿಂದನೇ ನಾವು ಹೊರಟ್ವಿ. ಆವಾಗ ನಮಗೂ ಅಷ್ಟೇ ಟಿಕೆಟ್ ತೋರಿಸಿದ್ವಿ. ಒಳಗಡೆ ಬಿಟ್ಟರು, ಹೋದ್ವಿ, ಕೂತ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಯಾಕೆಂದರೆ ಜನ ಬರ್ತಾನೆ ಇದ್ರು. ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅಲ್ಲಿ ಹ್ಯಾಂಕರ್ ಎಲ್ಲ ಶುರು ಮಾಡಿದ್ರು ಪ್ರೋಗ್ರಾಮು. ಎಲ್ಲರೂ ಕೂಡ ಬಂದಿದ್ರು. ಅಲ್ಲಿ ಫಿಲಮಲ್ಲಿ ಮಾಡಿದಂಥ ಎಲ್ಲ ಆಕ್ಟರ್ಸ್ ಕೂಡ ಬಂದಿದ್ರು. ಈವನ್ ಹೀರೋಯಿನ್ ಆದಂಥ ಭಾವನ ಅವ್ರು ಕೂಡ ಬಂದಿದ್ರು, ಶ್ರುತಿ ಅವ್ರು ಕೂಡ ಬಂದಿದ್ರು, ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ರು ಅದರಲ್ಲಿ. ಹೋಗಿದ್ವಿ. ಆ್ಯಂಡ್ ಇವನ್ ಕಾಮಿಡಿ ಆಕ್ಟರ್ ಅವರು ಬಂದಿದ್ರು. ಆಮೇಲೆ ಅಪ್ಪು ಸರ್ ಅವ್ರದ್ದು ನೆಕ್ಸ್ಟ್ ಮೂವಿ ದಿತ್ವ ಅಂತ ಒಂದು ಮೂವಿ ನೆಕ್ಸ್ಟ್ ಅವ್ರದ್ದು ಇತ್ತು. ಇದಾದಮೇಲೆ ಆ ಮೂವಿ ಡೈರೆಕ್ಟ್ ಮಾಡಬೇಕಾಗಿದ್ದು ಇವ್ರದ್ದು ದಿನಕರ್ದು ತೂಗುದೀಪ್ ಅವರು. ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಬಂದಿದ್ರು. ನಮಗೆ ಖುಷಿ ಆಯಿತು, ಎಲ್ಲರೂ ಬಂದಿದ್ದಾರಲ್ಲ, ಎಲ್ಲರನ್ನೂ ಮಾತಾಡಿಸೋ ಒಂದು ಅವಕಾಶ ಸಿಗುತ್ತೆ ಇವತ್ತು ಅಂತಂದು. ಆ್ಯಂಡ್ ಹರ್ಷ ಸರ್ ಅವರು ಕೂಡ ಇದ್ರು, ಬಿಕಾಸ್ ಅವರೇ ಡೈರೆಕ್ಟರ್ ಆಯಿತು ಆ ಮೂವಿದು. ಪ್ರೋಗ್ರಾಮ್ ಶುರುವಾಯಿತು, ಎಲ್ಲ ಆಯಿತು. ಯಶ್ ಸರ್ ಕೂಡ ಬಂದಿದ್ರು ನೋಡಿ. ಅವಾಗ ಇನ್ನು KGF 2 ಕೂಡ ರಿಲೀಸ್ ಆಗಿರಲಿಲ್ಲ ಆ ಟೈಮಲ್ಲಿ. ಜಸ್ಟ್ ಅವ್ರದ್ದು ವರ್ಕಲ್ಲಿದ್ದರು. ಅವರು ಕೂಡ ಬಂದಿದ್ರು. ಅದಾದಮೇಲೆ ನಾವು ಏನಿಲ್ಲ, ಜಸ್ಟ್ ಸ್ಟೇಜಿಂದ ಒಂದು 15 ರಿಂದ 20 ಮೀಟರ್ ಮ್ಯಾಕ್ಸಿಮಮ್, 15 ಮೀಟರ್ ಅಂದ್ಕೊಳ್ಳಿ, ಬೇಡ ಒಂದು 20 ಮೀಟರ್ಸ್ ಅಂದ್ಕೊಂಬಿಡಿ, ಅಷ್ಟೇ ಇದ್ದಿದ್ದು ನಾವು ದೂರ. ಅಷ್ಟೇ
ಅಲ್ಲಿಂದನೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಶುರುವಾಯಿತು, ಪ್ರೋಗ್ರಾಮ್ ಶುರುವಾಯಿತು. ಸೊ ನಮ್ಮ ಪಕ್ಕಕ್ಕೇನೆ ಪಾಸ್ ಆದರು. ಅಂದರೆ ನೆಕ್ಸ್ಟ್ ಗೆಸ್ಟ್ ಬರ್ತಾಯಿದ್ರು ಕಂಟಿನ್ಯೂ. ಎಸ್ ಸರ್ ಆದಮೇಲೆ ಅವರು, ಶ್ರುತಿ ಮೇಡಮ್ ಅವರು ಎಲ್ಲರೂ ಬರ್ತಾಯಿದ್ರು. ಸಡನ್ನಾಗಿ ಅಪ್ಪು ಸರ್ ನಮಗೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಸೊ ಹೋದ್ವಿ. ಸಡನ್ನಾಗಿ ಅಪ್ಪು ಸರ್ ಮಾಸ್ಕ್ ಹಾಕ್ಕೊಂಡು, ಆ ಟೈಮಲ್ಲಿ ಮಾಸ್ಕ್ ಎಲ್ಲ ಕಾಮನ್ ಆಗಿತ್ತು ಅವಾಗ, ನಿಮಗೆ ಗೊತ್ತಿರೋ ಹಾಗೆ. ಸೊ ಮಾಸ್ಕ್ ಹಾಕ್ಕೊಂಡು ಸೊ ನಮ್ಮ ಎಡಗಡೆಗೆ ಹೋಗ್ಬಿಡ್ತಾರೆ. ನಮಗೆ ಲಿಟ್ರಲಿ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಅವರು ನಮ್ಮ ಪಕ್ಕಕ್ಕೇನೆ ಹೋದರು. ಸೊ ಅವ್ರು ಹೋಗೋದನ್ನೇ ವೀಡಿಯೋ ಮಾಡಿಕೊಂಡು ಆ ಟೈಮಲ್ಲಿ ನಮಗೆ ಅದೇ ಖುಷಿ ಆಯಿತು. ಎನಿವೆ ನಮಗೆಲ್ಲ ಮುಗಿದ್ಮೇಲೆ ಹೆಂಗು ಪ್ರೋಗ್ರಾಮ್ ಮುಗಿದ್ಮೇಲೆ ಸಿಗ್ತಾರಲ್ಲ, ಫೋಟೋ ತಗೊಳ್ಳೋಣ, ಮಾತಾಡ್ಸೋಣ ಅಂತ ಭಾಳ ಖುಷಿ ಇತ್ತು. ಸೊ ಹೋದರು, ಎಲ್ಲ ನಿಂತ್ಕೊಂಡ್ರು, ಎಲ್ಲ ಪ್ರೋಗ್ರಾಮ್ ಶುರುವಾಯಿತು. ನಿಮಗೊಂದು ನೆನಪಿದೆ ಅನಿಸುತ್ತೆ. ಸೊ ಶಿವಣ್ಣ ಆ್ಯಂಡ್ ಯಶ್ ಅವರು ಆ್ಯಂಡ್ ಅಪ್ಪು ಸರ್, ಸೊ ಮೂವರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಒಂದು ಬಿಟ್ ಆಫ್ ಸಾಂಗ್ ಬಜರಂಗಿದೆ. ಸೊ ತುಂಬ ಚೆನ್ನಾಗೇ ಮಾಡ್ತಾರೆ. ಮೂವರು ಸ್ಟೆಪ್ ಹಾಕ್ತಾರೆ. ಅದಿನ್ನೂ ಕಣ್ಣಲ್ಲೇ ಕಟ್ಟದಾಗಿದೆ ನಮಗೆ ಇವಾಗ ನಿಜವಾಗ್ಲೂ. ಸೊ ಯಾಕೆ ಪುಣ್ಯ ಅಂತ ಹೇಳಿದೆ ಅಂತ ಅಂದರೆ ನೋಡಿ, ಅಂಥ ಒಬ್ಬ ದೊಡ್ಡ ಮನುಷ್ಯ ಅವರು ತೀರ್ಕೊಳ್ಳೋಕ್ಕಿಂತ 2 ದಿನ ಮುಂಚೆ ನಾವು ಕಣ್ ತುಂಬ್ಕೊಂಡಿದ್ದೀವಲ್ಲ ಅವ್ರನ್ನ. ಸೊ ನಾವೇ ಪುಣ್ಯ, ನಮಗೆ ಪುಣ್ಯ ಅದು ಆ್ಯಕ್ಚುಲಿ. ಐ ಮೀನ್ ನಾವೇನು ಪುಣ್ಯ ಮಾಡಿದ್ವಿ ಅನ್ನೋ ಗೊತ್ತಿಲ್ಲ, ನಾವು ಅವ್ರನ್ನ ಕಣ್ ತುಂಬ್ಕೊಂಡ್ವಿ. ಏನೋ ದೇವ್ರ ದಯೆ ಐತನೋ ಗೊತ್ತಿಲ್ಲ, ನಾವು ಅವ್ರನ್ನ ಕಣ್ ತುಂಬ ನೋಡಿದ್ವಿ. ಕಣ್ ತುಂಬ ಹತ್ತಿರದಿಂದ ನೋಡಿದ್ವಿ. ಬಿಕಾಸ್ ತುಂಬ ಜನ ಅನ್ಕೊಂತಿರ್ತಾರೆ ಅಪ್ಪು ಸರ್ನ ನೋಡಬೇಕು, ಹತ್ತಿರದಿಂದ ಫೋಟೋ ತಗೋಬೇಕು. ನಮಗೆ ಫೋಟೋ ತಗೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಅವರು ಫುಲ್ ಹತ್ರ ನಿಂತ್ಕೊಂಡು ಪಕ್ಕಕ್ಕೆ ಸೆಲ್ಫಿ ಎಲ್ಲ ತೊಗೊಂಡಿಲ್ಲ, ಬಟ್ ದೂರದಿಂದನೇ ತೊಗೊಂಡ್ವಿ. ಬಟ್ ಫೋಟೋ ವಿಡಿಯೋ ಅನ್ನೋದಕ್ಕಿಂತ ಅವ್ರನ್ನ ನಾವೇ ಕಣ್ಣೆದುರುಗಡೆಯಿಂದ ನೋಡ್ತೀವಲ್ವಾ, ಸೊ ಆ ಖುಷಿ ಎಲ್ಲೂ ಸಿಗಲ್ಲ. ಅವತ್ತು ತುಂಬಾ ಖುಷಿ ಆಯಿತು. ಸೊ ವಾಪಸ್ ಬಂದ್ವಿ. ಎನಿವೇ ಮೂವಿ ರಿಲೀಸ್ ಆಗುತ್ತೆ ಫ್ರೈಡೇ. ಆ ಮೂವಿ ಕೂಡ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಸೊ ಮಾರ್ನಿಂಗ್ ಅದು 6 ಗಂಟೆ 7 ಗಂಟೆ ಶೋ ಇತ್ತದು ಆ ಟೈಮಲ್ಲಿ ಬೆಂಗಳೂರಲ್ಲಿ. ಹೋಗೋಣ ಅಂತ ಅದು ಕೂಡ ಬುಕ್ ಮಾಡಿದ್ವಿ. ಬೆಂಗಳೂರು ಮೇನ್ ಥಿಯೇಟರ್ ಆದಂಥ ನರ್ತಕಿ ಥಿಯೇಟ್ರಲ್ಲೇ ನಾವು ಬುಕ್ ಮಾಡಿದ್ದು. ಸೊ ಅಲ್ಲೂ ಕೂಡ ಬುಕ್ ಮಾಡಿದ್ವಿ. ಏನು ಮಾಡ್ತೀರಾ, ಹಿಂಗಾಗ್ಬಿಡ್ತು. ಸೊ ಬೇಜಾರು ಅವತ್ತಿನ ದಿನ, ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಅವತ್ತು ಯಾಕೆ ಅಂತ ಅಂದರೆ ನಾವು ಮೂವಿ ಕೂಡ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಬೆಳಗ್ಗೆ 2 ಶೋಗೆ ಕ್ಯಾನ್ಸಲ್ ಆಯಿತು. ನಾವು ಮಾಡಿದ್ದು ಸಂಜೆ 7 ಗಂಟೆಗೆ. ಸೊ ನಮ್ಮದು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬುಕ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಹಿಂಗಾಗಿದ್ದರಿಂದ ಅವತ್ತು 2 ಡೇಸ್ ಯಾವುದೇ ಮೂವಿ ಕೂಡ ನಡೆಸಲಿಲ್ಲ. ಸೊ ಏನಾಯಿತು ಏನಿಲ್ಲ ಅಂತಂದು ನೋಡಿ, ಎಷ್ಟು ರಪ್ ಅಂತ ಹೆಂಗೆ ಒಂದೇ ಸಲ ಪಾಸ್ ಆಗಿಬಿಡ್ತಲ್ಲ. ಸೊ ಆ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸೊ ನಿಮಗೆ ಕಂಟಿನ್ಯೂ ಇವ್ರದ್ದೊಂದು ಎಪಿಸೋಡ್ಸ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ ಬಗ್ಗೆ. ಸೊ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಹೇಳ್ದಂಗೆ ಸೊ ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋಗೆ ತುಂಬ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಏನೋ ಈ ವಿಡಿಯೋದಿಂದ ಜಾಸ್ತಿ ಫಾಲೋವರ್ಸು ಅಥವಾ ಜಾಸ್ತಿ ಕಾಮೆಂಟ್ಸ್ ಬರಲಿ ಅಂತ ಹೇಳ್ತಾ ಇಲ್ಲ. ನನಗೆ ಈ ವಿಡಿಯೋ ತುಂಬ ದಿನದಿಂದ ಹಂಚ್ಕೋಬೇಕಿತ್ತು. ಬಿಕಾಸ್ ಈ ವಿಚಾರನ ಹಂಚ್ಕೊಳ್ಬೇಕು ತುಂಬ ಜನ ಜೊತೆ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನನಗೆ ಅದು ಕೂಡು ಬಂತು. ಸೊ ಹಾಗಾಗಿ ನಿಮ್ಮ ಮುಂದೆ ಹೇಳ್ಕೊತಿದ್ದೀನಿ 3 ಇಯರ್ಸ್ ಆದಮೇಲೆ. ಸೊ ಎನಿವೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೋಪ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಹೀಗೆ.